ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನು ನೋಡೋಣ ಸೋಷಿಯಾಲಜಿ 2024 ಸೋಷಿಯಾಲಜಿ ಕ್ವಶನ್ ಪೇಪರ್ ಮತ್ತು ಆನ್ಸರನ್ನು ನೋಡೋಣ. ಈ ಕ್ವಶನ್ ಪೇಪರ್ ಯಾವ ರೀತಿ ಅವರ ವಿವರಣೆ ಮಾಡಿದ್ದಾರೆ, ಕ್ವಶನ್ ಯಾವ ರೀತಿ ಬರ್ದಾರ ಎಂಬುದನ್ನು ನೋಡೋಣ. ಯಾಕಂದ್ರೆ ಸೆಕೆಂಡ್ ಪಿ ಯು ಸಿ ಪ್ರಿಪ್ರೇಟರಿ ಎಕ್ಸಾಮ್ಗೆ ಹೆಲ್ಪ್ ಆಗ್ತದ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತದ. ಸಮಾಜಶಾಸ್ತ್ರ ಸೋಷಿಯಾಲಜಿ ಕನ್ನಡ ಮೀಡಿಯಮ್ ರೀದ ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡ್ರಿ, ಕೊನೆ ತನಕ ನೋಡ್ರಿ. ನಿಮ್ಗೆ ಆನ್ಸರ್ಗಳನ್ನು ಯಾವ ಕನ್ಫ್ಯೂಸ್ ಇದ್ದು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಮೆಸೇಜ್ ಹಾಕ್ರಿ, ಅವನ್ನ ಕ್ಲಾರಿಟಿ ಮಾಡೋಣ, ಅವನ್ನ ಸರಿಯಾಗಿ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಬರೀ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅವರು 80 ಅಂಕಕ್ಕೆ 80 ಅಂಕಗಳನ್ನು ಕಳಿಸಿದ್ದಾರೆ. ಸೋಷಿಯಾಲಜಿ ಸಮಾಜಶಾಸ್ತ್ರ ಯಾವ ರೀತಿ ಓದಿದ್ದಾರೆ, ಏನೇನು ಅವರ ಮಾಹಿತಿಯನ್ನು ಅವರ ಬರವಣಿಗೆಯಲ್ಲಿ ಬರ್ದಾರ ಎಂಬುದನ್ನು ನೋಡ್ರಿ. ಭಾಗ ಎ ಒಳಗೆ 5 MCQs ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಇರ್ತಾವ. ಅಲ್ಲಿ ಕ್ವಶನ್ಗಳನ್ನು ಇರ್ತಾವ ಮತ್ತು ಆನ್ಸರ್ಗಳನ್ನು ಇರ್ತಾವ. ಆ ಕ್ವಶನ್ಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಸರಿಯಾದ ಆನ್ಸರ್ ಹಾಕಬೇಕು. ಅಲ್ಲಿ 4 ಮಲ್ಟಿಪಲ್ಸ್ಗಳ ಏನಾಗಿರ್ತಾವ ಅಂದ್ರೆ 4 ನಿಮಗೆ ಎಲ್ಲ ಸರಿಯಾಗಿ ಕಾಣಿಸ್ತಿರ್ತಾವ. ಇದನ್ನ ಇದು ಸರಿ ಇದು ಸರಿ ಅನಿಸ್ತಿರ್ತಾವ. ನೀವು ಸರಿಯಾಗಿ ಓದಿರಿ ಅಂದ್ರೆ ಸರಿಯಾದ ಉತ್ತರವನ್ನು ನೀವು ಅಲ್ಲಿ ಆಯ್ಕೆ ಮಾಡಿ ಬರ್ಬೋದು. ಅದ ಕಾರಣಕ್ಕೆ ನೋಡ್ರಿ, ರಾಜಾ ರಾಮಮೋಹನ್ ರಾಯ್ ಮುಂಬೈ ಮತ್ತು ಆಡಮ್ ಸ್ಮಿತ್ ಕಾಗೋಡ್ ಹೋರಾಟ ಯಾಕಂದ್ರೆ ಅದೇ ರೀತಿ ಸೆಕೆಂಡ್ ಒನ್ ಇಲ್ಲಿ ರೋಮಣಿಕೆ 1, 2 ಇದು ಬಿಟ್ಟ ಸ್ಥಳ ಆಗಿರ್ಬೋದು ರೀ. ಭಾರತ ವರ್ಷ MN ಶ್ರೀನಿವಾಸ 8, 2001 ಇವು ಬಿಟ್ಟ ಸ್ಥಳ ಆಗಿರ್ಬೋದು. ನೀವು ಸರಿಯಾಗಿ ನೋಡ್ಕೋಬೇಕು. ಯಾಕಂದ್ರೆ ಯಾವ ಟೈಮ್ದಾಗ ಹೆಂಗಿರ್ತದೆ ತಿಳಕ್ಕೆ ಬರಲ್ಲ. ನಿಮಗೆ ಅಷ್ಟು ಸರಿಯಾಗಿ ಯಾವ ಬರ್ದ ಅವನನ್ನು ಸ್ಟಾರ್ಟಿಂಗ್ ಬರೀರಿ. ತದನಂತರ ಥರ್ಡ್ ಒನ್ ಹೊಂದಿಸಿ ಬರೀರಿ. 1 ಮಾರ್ಕ್ಸಿನ ಕ್ವಶನ್ ಒಳಗೆ ಹೊಂದಿಸಿ ಬರೆಯನ್ನು ಬರ್ಬೋದು ರೀ. ಮತ್ತು MCQ ಬರ್ಬೋದು. 1 ಮಾರ್ಕ್ಸಿನ ಭಾಳ ಇಂಪಾರ್ಟೆಂಟ್ ಇರ್ತಾವ. ಈಚೆಗಡೆ ನಾವು ಹೊಂದಿಸಿ ಬರೆಯನ್ನು ನೋಡ್ರಿ. ಹೊಂದಿಸಿ ಬರೆಯಿರಿ, ಸರಿಯಾದ್ದನ್ನು ಬರ್ದಾರ ನೋಡ್ರಿ. ಸರಿಯಾದ್ದನ್ನು ಹೋಲಿಕೆ ಮಾಡಿದ್ದಾರೆ. ಸರಿಯಾದ್ದನ್ನು ಅಲ್ಲಿ ಅಷ್ಟು ಬರ್ದಾರ. 5ಕ್ಕೆ 5 ಅಂಕಗಳ ಕೊಟ್ಟಾರ ನೋಡ್ರಿ. ಅದೇ ರೀತಿ ಫೋರ್ತ್ ಒನ್ 1 ಅಂಕದ ಪ್ರಶ್ನೆಗಳಿರ್ತಾವ. ಅಲ್ಲಿ ಎಷ್ಟು ಕೇಳ್ತಾರೆ ಅಷ್ಟೇ ಬರೀಬೇಕು. ಹೆಚ್ಚಾಳ್ತಿ ಬರೆಯಂಗಿಲ್ಲ. ಅಲ್ಲಿ ಎಷ್ಟು ಸರಿಯಾದ ರೀತಿಯಲ್ಲಿ ನೋಡ್ರಿ ಮಾರ್ಕ್ ಮಾಡಿದ್ದಾರೆ ಅಂದ್ರೆ. ತದನಂತರ ಈಚೆ ಕಡೆ 18 ಕ್ವಶನ್ ಬರ್ದಾರ. ಪ್ರತಿಯೊಂದು ಎಷ್ಟು ಬೇಕು ಅಷ್ಟ ಬರ್ದಾರ್ರಿ. ಇಲ್ಲಿ ವಿಸ್ತರಿಸಿ ಬರೆಯಿರಿ ಐತ್ರಿ 19ನೇ ಕ್ವಶನ್. IRDP ಅದನ್ನು ವಿಸ್ತರಣೆ ಇಂಗ್ಲೀಷ್ನಾಗ ಮಾಡ್ಯಾರ, ಅದೇ ರೀತಿ ಕನ್ನಡನಾಗ ಮಾಡಿದ್ದಾರೆ ನೋಡ್ರಿ. ತದನಂತರ 20ನೇ ಕ್ವಶನ್ ನೋಡ್ರಿ, ರೈತ ಚಳವಳಿ ಎಂದರೇನು ಕೇಳ್ಯಾರ. ಅದನ್ನು ಎಷ್ಟು ಬೇಕಲ್ಲ ಸಿಂಪಲ್ ಆಗಿ ವಿವರಣೆ ಮಾಡಿದ್ದಾರೆ. ಭಾಗ ಬಿ ಒಳಗೆ ನೋಡ್ರಿ, 5th ಒನ್ ಭಾಗ ಬಿ ಒಳಗೆ ಇಲ್ಲಿ 2 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳನ್ನ ಬರ್ದಾರ. ನೀವು ನೋಡ್ಕೋಬಹುದು, ಅಂಡರ್ಲೈನ್ ಮಾಡಬೇಕು ಪ್ರತಿಯೊಂದಕ್ಕೆ. ಅವ್ರು ಯಾವ ರೀತಿ ಮಾಡ್ಯಾರ 80 ಅಂಕಗಳನ್ನು ಗಳಿಸಿದಾರೆ ಅಂದ್ರೆ ಅಲ್ಲಿ ನೋಡ್ಕೋಬೋದು. ನೀವು ಕ್ವಶನ್ ಪೇಪರ್ನ ಮುಂದದ, ನೀವು ಯಾವ ಕ್ವಶನ್ ಎಂಬುದನ್ನು ನಿಮ್ಗೆ ಪ್ರಿಪರೇಟರಿ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಅದೇ ರೀತಿ ಆ್ಯನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತದೆ. ಇಲ್ಲಿ ಕ್ವಶನ್ಗಳನ್ನು ಯಾವ ರೀತಿ ಬರ್ದಾರ ಮತ್ತು ಆನ್ಸರ್ಗಳನ್ನು ಎಕ್ಸ್ಟ್ರಾ ಕ್ವಶನ್ ಸಕರ ಬರ್ದಾರ ನೋಡ್ರಿ. ಅವರು ಎಕ್ಸ್ಟ್ರಾ ಕ್ವಶನ್ಗಳನ್ನು ಬರ್ದಾರ ನೋಡ್ರಿ, ಎಕ್ಸ್ಟ್ರಾನು ಬರ್ದಾರ. ಅಲ್ಲಿ ಅವರ ಎಕ್ಸಾಮ್ ಚೆಕ್ ಮಾಡವ್ರ ಎಕ್ಸ್ಟ್ರಾ ಕ್ವಶನ್ ಇದಾವ, ಅದಕ್ಕೆ ನೋಡಿ ಎಕ್ಸ್ಟ್ರಾ ಅಂತ ಬರ್ದಾರ. ಅಂದ್ರೆ ಸರಿಯಾದ ಎಷ್ಟು ಸರಿ ಬರ್ದಾರ ಅಷ್ಟಕ್ಕಷ್ಟು ಕ್ವಶನ್ಗಳನ್ನು ಸರಿ ಬರ್ದಾರ. ಕ್ವಶನ್ ಪೇಪರ್ದ ಎಷ್ಟು ಕ್ವಶನ್ಗಳದಾವ ಅಷ್ಟಕ್ಕೂ ಆನ್ಸರ್ಗಳನ್ನು ಸರಿಯಾದ ರೀತಿಯಲ್ಲಿ ಅವ್ರು ನೀಡಿದ್ದಾರೆ. ತದನಂತರ ಭಾಗ ಸಿ 5 ಅಂಕದ ಪ್ರಶ್ನೆಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತವ. ಇಲ್ಲಿ ಏನು ಮಾಡ್ಯಾರ ಸ್ಟಾರ್ಟಿಂಗ್ ಅವರ ಪೀಠಿಕೆ ಎಷ್ಟು ಬೇಕೋ ಅಷ್ಟು ಹಾಕ್ಯಾರೆ. ತದನಂತರ ಆ ವಿಷಯದ ವಾರ ಏನು ಮಾಡ್ಯಾರ ವಿವರಣೆ ಮಾಡ್ತಾ ಮುಂದೆ ಸಾಗ್ಯಾರ್ರಿ ನೋಡ್ರಲ್ಲ. ತದನಂತರ 5 ಅಂಕಕ್ಕೆ ಲಾಸ್ಟ್ಗೆ ಉಪಸಂಹಾರನ ಹಾಕ್ರಿ. ನಿಮ್ಗೆ ಅನುಕೂಲ ಅಂದ್ರೆ ಉಪಸಂಹಾರ, ಪೀಠಿಕೆ ವಿವರಣೆ ಉಪಸಂಹಾರ. ಇದು 5 ಅಂಕಕ್ಕೆ ಇಷ್ಟೇ 2 ಪೇಜ್ ಬರ್ದಾರ ಅವರ. ಇಲ್ಲಿ ಪೀಠಿಕೆ ಹಾಕ್ಯಾರ. ಎಷ್ಟನೇದ್ರಿ ಇದು 31ನೇ ಪ್ರಶ್ನೆ ಬರ್ದಾರ. ಅದೇ ರೀತಿ 2 ಪೇಜನ್ನು ಬರ್ದಾರ. ಹೆಚ್ಚು ವಿಷಯ ಇರ್ತಾರೆ ಇಲ್ಲಿ ನೋಡಿ ಉಪಸಂಹಾರ ಹಾಕಿದ್ದಾರೆ. ಪೀಠಿಕೆ ಮತ್ತು ಉಪಸಂಹಾರ ಕಡ್ಡಾಯ ಹಾಕ್ರಿ. ನಿಮಗೆ ಎಕ್ಸಾಮ್ ಜಾಸ್ತಿ ಬೇಕಾದ್ರೆ ಹಾಕಲೇಬೇಕು. ಇಲ್ಲಿ 32ನೇ ಪ್ರಶ್ನೆ ಅವಿಭಕ್ತ ಕುಟುಂಬದ ಅನಾನುಕೂಲಗಳನ್ನು ಬರೀರಿ ಕ್ಲಿಯರ್. ಅಲ್ಲಿ ಏನು ಮಾಡ್ಯಾರ ಅಂದ್ರೆ ಪೀಠಿಗೆ ಬರೆದ ಅವಿಭಕ್ತ ಕುಟುಂಬದಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದಿರುವ ಸಂದರ್ಭದಲ್ಲಿ ಅನಾನುಕೂಲಗಳಾಗುತ್ತವೆ ಅಷ್ಟೇ ಬರೆದರೆ. ಅನಾನುಕೂಲಗಳ ಏನು ಯಾವ್ಯಾವ ಆಕವ ಎಂಬುದನ್ನು ಯಾವ ರೀತಿ ವಿವರಣೆ ಮಾಡ್ಯಾರ ನೋಡಿ. ಫಸ್ಟ್ ನೋಡ್ರಿ, ಸೋಮಾರಿತನವನ್ನು ಪ್ರೋತ್ಸಾಹಿಸುತ್ತದೆ. ಸೆಕೆಂಡ್, ವ್ಯಕ್ತಿತ್ವ ಬೆಳವಣಿಗೆ ಅಡಚಣೆ. ಥರ್ಡ್ ಒನ್, ಸೃಜನ ಮತ್ತು ಪಕ್ಷಪಾತ
ಆಂತರಿಕ ಘರ್ಷಣೆ ಮತ್ತು ದಾಬೆಗಳನ್ನು ಪ್ರೋತ್ಸಾಹಿಸ್ತದ. ಅವು ಪಾಯಿಂಟ್ಸ್ ಹಾಕಿ ಅಂಡರ್ಲೈನ್ ಮಾಡಿದಾರ ಅವನ ವಿವರಣೆ ಮಾಡಿದ್ದಾರೆ. ಇಲ್ಲಿ 36ನೇ ಪ್ರಶ್ನೆ ನೋಡ್ರಿ. ಅಷ್ಟು ನಿಯಮಗಳನ್ನ ಅಂಡರ್ಲೈನ್ ಹಾಕ್ಯಾರು, ನೀಟ್ನೆಸ್ ಆಗಿ ಬರ್ದಾರ, ಅಲ್ಲಿ ಚೆಕ್ ಕಾಟ್ ಮಾಡಿಲ್ಲ, ಯಾವ ಕಾರಣಕ್ಕೂ ತಪ್ಪು ಆನ್ಸರ್ಗಳನ್ನ ಬರ್ದಿಲ್ರಿ ಅವ್ರ. ತದನಂತರ ನೀವು ಇದ ನಿಯಮನ ಫಾಲೋ ಮಾಡ್ರಿ. ಫಾಲೋ ಅಪ್ ಮಾಡ್ರ ನೀವು 80 ಅಂಕಕ್ಕೆ 80 ಗಳಿಸಬಲ್ಲರು. ಇಲ್ಲಿ 37ನೇ ಪ್ರಶ್ನೆ ಅದೇ ರೀತಿ ನೋಡ್ರಿ. ಇಲ್ಲಿ ಏನಕ್ಕೆ PTO ಅಂದ್ರೆ ಮುಂದಿನ ಪೇಜ್ನಾಗ ಐತಿ, ನೀವು ಸರಿಯಾಗಿ ನೋಡ್ಕೋರಿ. ಅದೇ ರೀತಿ ಸಮೂಹ ಮಾಧ್ಯಮದ ಕಾರ್ಯಗಳು ಕೇಳ್ಯಾರ. ಇಲ್ಲಿ ಸಮೂಹ ಮಾಧ್ಯಮ ಎಂದರೇನು ಪೀಠಿಕೆ ಒಳಗೆ ಹಾಕಿರಿ, ಎಕ್ಸಾಂಪಲ್ ಕೊಟ್ಟು ಅವುಗಳ ಮಾಧ್ಯಮಗಳು ಯಾವ್ಯಾವುದು ಒಂದು ಸೈಡ್ ಬರೆದು ಆಮೇಲೆ ಅವನ್ನ ಮಾಧ್ಯಮಗಳನ್ನ ಏನ್ ಮಾಡ್ಯಾರ ವಿವರಣೆ ಸಹಿತ ವಿವರಣೆ ಮಾಡ್ಕೋತಾರ. ಅಂದ್ರೆ ಪಾಯಿಂಟ್ಸ್ ಬರೆದ ವಿವರಣೆ ಮಾಡ್ಕೊತ ಹೋಗ್ಯಾರ. ಭಾಗ ಡಿ ಒಳಗ ಇಲ್ಲಿ 10 ಅಂಕದ ಪ್ರಶ್ನೆ. ಇಲ್ಲಿ 7 ಮುನ್ನುಡಿ, ಅರ್ಥ, ವಾಕ್ಯ, ಜಾತಿಯ ಲಕ್ಷಣಗಳು ಮತ್ತು ಉಪಸಂಹಾರ ಇದನ್ನ ಹಾಕಿ ಬರಿಬೇಕ್ರಿ. ಇಲ್ಲಿ ಎಷ್ಟು ಬಾರಿ ನೀಟ್ನೆಸ್ ಆಗಿ ಬರ್ದಾರ ನೋಡ್ರಿ. ಅದೇ ರೀತಿ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಸೋಸಿಯಾಲಜಿ 2024 ಕ್ವೆಶ್ಚನ್ ಪೇಪರ್ 80 ಅಂಕಗಳನ್ನು ಪಡೆದಿದ್ದಾರೆ. ಅದೇ ರೀತಿ ನೀವು ನೋಡ್ರಿ 10 ಅಂಕ 10 ಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿ ಎಕ್ಸ್ಪ್ಲೇನ್ ಅದ, ಅವರ ವಿವರಣೆ ಯಾವ ರೀತಿ ಬರ್ದಾರ ಎಂಬುದನ್ನು ನೀವು ನೋಡ್ಕೋರಿ. ಯಾಕಂದ್ರೆ ಇದ್ರೊಳಗೆ ಎಲ್ಲಾನು ಅವ್ರು ಎಷ್ಟು ಸಂಕ್ಷಿಪ್ತವಾಗಿ ಬರ್ದಾರ. ಆ ಕಾರಣ ಸರಿಯಾಗಿ ನೀವು ನೋಡಿದಾದಲ್ಲಿ ನಿಮ್ಮ ಅಂಕಗಳನ್ನ ಜಾಸ್ತಿ ಬರ್ತಾವ. ಇಲ್ಲಿ ನೋಡ್ರಿ ಪೀಠಿಕೆಕಾರ ಸಂವಿಧಾನಿಕ ಅಂಶಗಳನ್ನ ಬರ್ದಾರ. 15ನೇ ಕಲಮು, ಸೆಕೆಂಡ್ 16, 3ನೇದು 17, 4ನೇ 23 ಕಲಂಗಳನ್ನ ಬರೆದು ಅದರ ಬಗ್ಗೆ ಪ್ರತಿಯೊಂದ ಕಲಮಿನ ಯಾವ ರೀತಿ ಎಕ್ಸ್ಪ್ಲೇನ್ ಕೊಟ್ಟಾರ, 2 ಲೈನ್ ಎಕ್ಸ್ಪ್ಲೇನ್ ಅನ್ನ ಕೊಟ್ಟಾರ ನೋಡ್ರಿ. ಇಲ್ಲಿ ಕ್ವೆಶ್ಚನ್ ಪೇಪರ್ ಎಂಡ್ ಆಯ್ತ್ರಿ. ಅದೇ ರೀತಿ ಇಲ್ಲಿ ಎಕ್ಸ್ಟ್ರಾ ರೀ, ಇಲ್ಲಿ 10 ಅಂಕ ಮತ್ತು ಇಲ್ಲಿ ಒಂದು 10 ಅಂಕ ಕೊಟ್ಟಾರ. ಅದೇ ರೀತಿ ಕ್ವೆಶ್ಚನ್ ಪೇಪರ್ ಎಂಡ್ ಆಯ್ತು. ಥ್ಯಾಂಕ್ ಯು ಆಲ್. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡ್ರಿ, ಮುಂದಿನ ಕ್ವೆಶ್ಚನ್ ಪೇಪರ್ ಯಾವ್ದು ಬೇಕೆಂಬುದು ಕಮೆಂಟ್ ಮಾಡ್ರಿ. ಹಾಗ ನೀವು ಸೆಕೆಂಡ್ PUC ವಿದ್ಯಾರ್ಥಿಗಳಾಗಿದ್ದರ ನೀವು ಎಕ್ಸಾಮ್ ಮುಗಿದಿದ್ದು ಅಂದ್ರೆ ಈಗ ಪ್ರಿಪರೇಟರಿ ಎಕ್ಸಾಮ ನಾ ಮುಂದಿನ ವಿಡಿಯೋ ಒಳಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನು ತೆಗಿಬೇಕಂತ ಮಾಡಿದ್ದೀವಿ ರೀ. ಆ ಕಾರಣದಿಂದ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಆ ಗ್ರೂಪಿಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿ ನನಗೆ ಮೆಸೇಜ್ ಹಾಕ್ರಿ. ಕ್ವೆಶ್ಚನ್ ಪೇಪರ್ ಯಾರು ಇದ್ರೆ ಸೆಂಡ್ ಮಾಡ್ರಿ, ನಿಮ್ಗೆ ಅನುಕೂಲ ಆಕ್ಕವ. ಫಿಕ್ಸ್ ಕ್ವೆಶ್ಚನ್ಗಳನ್ನು ಅನುಕೂಲ ಆಕ್ಕವ. ಆ ಕಾರಣದಿಂದ ಥ್ಯಾಂಕ್ ಯು ಆಲ್. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ.